ಹಲೋ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹೊಸ ವರ್ಷವನ್ನು ಮೊದಲನೇ ದಿನವನ್ನು ಸಿಹಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಬೇಳೆ ಹೋಳಿಗೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬಹಳ ಸುಲಭವಾಗಿ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಮೃದುವಾದಂತಹ ಹೋಳಿಗೆಯನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಳ್ತಾ ಇದ್ದೇನೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ನಾನಿಲ್ಲಿ ಒಬ್ಬಟ್ಟನ್ನು ಮಾಡಲಿಕ್ಕಾಗಿ ಎಲ್ಲ ಐಟಮ್ನು ರೆಡಿ ಮಾಡಿ ಜೋಡಿಸಿಟ್ಕೊಂಡಿದ್ದೇನೆ. ನಾನಿಲ್ಲಿ 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಬಣ್ಣಕ್ಕಾಗಿ ಅರಿಶಿಣ, ಹಾಗೆ 4ರಿಂದ 5 ಏಲಕ್ಕಿ, ಹಾಗೆ 2 ಕಪ್ಪು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಎಷ್ಟು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ 2 ಕಪ್ಪು ಬೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಣ್ಣೆ. ಇದಿಷ್ಟು ಪದಾರ್ಥಗಳು ಬೇಕಾಗುತ್ತೆ. ಓಕೆ, ನಾನಿಲ್ಲಿ ಕಣಕವನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಗೋಧಿ ಹಿಟ್ಟು, ಹಾಗೆ ಮೈದಾ ಹಿಟ್ಟು, ಮತ್ತು ಒಂದು ಸ್ವಲ್ಪ ಅರಿಶಿಣ, ಚಿಟಿಕೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಹಿಟ್ಟೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಕ್ಕರೆ ಮತ್ತು ಉಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು. ಹಾಗೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕಿ ಸೇರಿಸ್ತಾ ಬರ್ತಾ ಇದ್ದೇನೆ. ನೋಡಿ, ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ. ನೋಡಿ, ಎಲ್ಲವೂ ಕೂಡ ಹೊಂದ್ಕೊಳ್ಳೋ ಹಾಗೆಯೇ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ನೀರು ಹಾಕ್ಕೋಬೇಡಿ, ಎಷ್ಟು ಬೇಕೋ ಅಳತೆ ನೋಡಿಕೊಂಡು ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ನಾನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೇನೆ. ಇದೇ ಥರ ಕಲಿಸ್ಕೊಳ್ಳಿ. ಒಮ್ಮೆ ಫಸ್ಟು ನೀರು ಮಾತ್ರ ಹಾಕಿ ಕಲಿಸ್ಕೊಳ್ಬೇಕು. ನೀವಿಲ್ಲಿ ಬಿಸಿ ನೀರು ಅಥವಾ ತಣ್ಣಗಿರೋ ನೀರು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಇದೇ ಥರ ಕಲಿಸ್ಕೊಳ್ಳಿ. ಸೊ ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ಇದಕ್ಕೆ ನೀರು ಮಾತ್ರ ನಾನು ಹಾಕಿ ಕಲಸಿರೋದು. ಈಗ ಇದಕ್ಕೆ ನಾನು ಒಂದೊಂದೇ ಚಮಚ ಎಣ್ಣೆಯನ್ನು ಹಾಕ್ತಾ ಹೋಗ್ತೇನೆ. ಸೊ ಹೋಳಿಗೆ ಸಾಫ್ಟಾಗಿ ಬರಬೇಕಂತಂದರೆ, ಕಣಕ ಸಾಫ್ಟ್ ಆಗಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಸೊ ಹೋಳಿಗೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಕಣಕವನ್ನು ನೀವು ಎಷ್ಟು ಸಾಫ್ಟಾಗಿ ಕಲಿಸ್ಕೊಳ್ತೀರೋ ಅಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಸ್ವಲ್ಪ ಹಿಟ್ಟು ಎಣ್ಣೆನ ಕುಡಿತಾ ಹೋಗಬೇಕು. ಆವಾಗ ಕಣಕ ತುಂಬ ನೀಟಾಗಿ ಬಂದಿದೆ ಅಂತ ಅರ್ಥ. ನೀವು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ತುಂಬ ಒಳ್ಳೆಯದೇ. ಅದನ್ನು ಆರ್ಲಿಕ್ಕೆ ಇಡ್ತೀವಲ್ಲ ಆವಾಗ ಹಿಟ್ಟು ಎಣ್ಣೆನ ಕುಡ್ಕೊಳ್ಳುತ್ತೆ. ನೋಡಿ, ಈ ಥರ ಬಂದಿದೆ. ಸೊ ಹೀಗೆ ಎಣ್ಣೆಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಿ. ಓಕೆ, ನಾನಿಲ್ಲಿ ಹೂರಣವನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಸೊ ಇವಾಗ ಕುಕ್ಕರಲ್ಲಿ ಬೇಳೆ ಹಾಗೆ 4 ಗ್ಲಾಸ್ ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, 1 ಚಮಚ ಎಣ್ಣೆ, ಇದಿಷ್ಟನ್ನು ಹಾಕಿ 4ರಿಂದ 5 ವಿಷಲ್ ಕೂಗಿಸ್ಕೊಳ್ತೀನಿ ಫಸ್ಟು. ಸೊ ಇವಾಗ ವಿಜಿಲಾಗಿ ಬೇಳೆ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ನಾರ್ಮಲಿ ಎಲ್ಲರೂ ಹೋಳಿಗೆ ಮಾಡಬೇಕಾದ್ರೆ ಬೇಳೆಗೆ ಬೆಲ್ಲವನ್ನು ಹಾಕಿ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ತಾರೆ. ನಾನು ಹಾಗೆ ಮಾಡಲ್ಲ, ಫಸ್ಟೇ ನೀಟಾಗಿ ಬೇಳೆಯನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಥರ ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ತೆಳ್ಳಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ರೆಡಿಯಾಗಿದೆ ಈಗ. ಸೊ ಇವಾಗ ನಾನು ಒಂದು ದಪ್ಪದಾದಂತಹ ಕಡಾಯಿನ ತೊಗೊಂಡು ಈ ಬೇಳೆ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಹಾಕಿ, ಅದಕ್ಕೆ ನಾನು ಈ ಟೈಮಲ್ಲಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಹೋಳಿಗೆಯ ಹೂರಣ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ನಾರ್ಮಲಿ ಹೋಳಿಗೆ ಮಾಡೋರೆಲ್ಲಾದರೂ ಬೇಳೆಯನ್ನು ಫಸ್ಟ್ ಬೇಯಿಸ್ಕೊಂಡು ಅದಕ್ಕೆ ಆಮೇಲೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸಿ ಮಾಡ್ತಾರೆ. ಅದು ಮಿಡ್ಲಲ್ಲಿ ಸ್ವಲ್ಪ ಕಡಿಯಾಗಿ ಕಾಳು ಥರ ಬೇಳೆ ಉಳ್ಕೊಂಡ್ಬಿಟ್ಟಿರುತ್ತೆ. ಹೋಳಿಗೆ ಮಾಡಬೇಕಾದ್ರೆ ಬಾಯಿಗೆ ಸಿಗುತ್ತೆ ಮತ್ತು ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮೊದಲನೇದಾಗಿ ನಾವು ಈ ಥರ ಫಸ್ಟೇ ಬೇಳೆಯನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಬೆಲ್ಲ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಇದೇ ಮೆಥಡಲ್ಲಿ ನಾನು ಯಾವಾಗಲೂ ಮಾಡೋದು, ನೀವು ಕೂಡ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ. ಸೊ ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿ ಹಾಗೆ 2 ಚಮಚ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಟೋಟಲಿ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಬೆಲ್ಲನೇ ತುಂಬ ಸಿಹಿಯಾಗಿರುತ್ತೆ. ನೋಡಿ, ಈ ಥರ ನೀರಾಗಿ ಆಗುತ್ತೆ. ಇವಾಗ ಇದು ಸಣ್ಣ ಉರಿಯಲ್ಲಿ ಮಾಡಬೇಕು. ದಪ್ಪ ತಳದ ಪಾತ್ರೆಯನ್ನು ತೊಗೊಳ್ಬೇಕಾಗುತ್ತೆ. ಹಾಗೆ ಸ್ವಲ್ಪ ನಾನ್ ಸ್ಟಿಕ್ಕನ್ನು ತೊಗೊಂಡ್ರೆ ಉತ್ತಮ. ಈಗ
ಇದೇ ಥರ ನೀಟಾಗಿ ತಿರುಗ್ತಾ ಇರಬೇಕು. ತಳ ಹತ್ತಲಿಕ್ಕೆ ಬಿಡಬಾರ್ದು, ಅದು ಗಂಟಾಗಲಿಕ್ಕೂ ಕೂಡ ಬಿಡಬಾರ್ದು. ನೋಡಿ ಈ ಥರ ತಿರುಗ್ತಾ ನೀರು ಸ್ವಲ್ಪ ಆವಿಯಾಗಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ನಾವು ಹೋಳಿಗೆ ಮಾಡಲಿಕ್ಕೆ ಏನು ಹೂರಣವನ್ನು ರೆಡಿ ಮಾಡ್ಕೊಳ್ತೀವಲ್ಲ ಅದಕ್ಕೆ ಒಂದು ಉಂಡೆ ಟೈಪ್ ಬೇಕು ಅಂದಾಗ ಈ ಥರ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದೇ ಥರ ಒಂದು 5ರಿಂದ 10ರಿಂದ ಒಂದು 15 ನಿಮಿಷನೇ ಹಿಡಿಯುತ್ತೆ. ಸೊ ಈ ಥರ ತಿರ್ಸ್ತಾ ಇರಿ. ನೋಡಿ ಈ ಥರ ಗಟ್ಟಿ ಆಯಿತು. ಇದು ಸ್ವಲ್ಪ ತಣ್ಣಲಿಕ್ಕೆ ಬಿಟ್ಟ ತಕ್ಷಣ ನಮ್ಮ ಹೋಳಿಗೆ ಮಾಡಲಿಕ್ಕೆ ಹೂರಣ ರೆಡಿಯಾಗುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ರೆಡಿ ಆಯಿತು, ಎಷ್ಟು ಗಟ್ಟಿಯಾಗಿದೆ. ಇದನ್ನು ನಾವು ಒಂದು ಕೈಯಲ್ಲಿ ಉಂಡೆ ಕಟ್ಟಿ ನೋಡಿದಾಗ ಕೈಗೆಲ್ಲೂ ಅಂಟ್ಕೊಂಡಿಲ್ಲ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸೊ ಇವಾಗ ಹೋಳಿಗೆ ಮಾಡೋಣ. ಸೊ ಈಗ ನೋಡಿ ಕಣಕ ಕೂಡ ರೆಸ್ಟಲ್ಲಿ ಇಟ್ಟಿದ್ವಲ್ಲ ಅದು ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಈಗ ಒಂದೊಂದೇ ಹೂರಣವನ್ನು ತಗೊಂಡು ಉಂಡೆ ಮಾಡಿ ಹೋಳಿಗೆಯನ್ನು ಲಟ್ಸೋಣ. ಸೊ ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡು ಈ ಥರ ಉಂಡೆಯನ್ನು ರೆಡಿ ಮಾಡ್ಕೊಳ್ತೀನಿ ನಾನು. ಸೊ ನಾನಿಲ್ಲಿ ಎಲ್ಲವನ್ನು ಉಂಡೆ ಕಟ್ಟಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಹೋಳಿಗೆ ಮಾಡಬೇಕಾದ್ರೆ ಒಂದು ಮುಖ್ಯವಾದ ಪಾಯಿಂಟ್ ಯಾವಾಗೂ ನೆನಪಿರಬೇಕಾಗುತ್ತೆ. ಸೊ ನಾವು ಏನು ಹೂರಣ ತಗೊಳ್ತೀವಲ್ಲ ಹೂರಣಕ್ಕಿಂತನೂ ಕಣಕದ ಗಾತ್ರ ಸ್ವಲ್ಪ ಕಡಿಮೆ ಇರಬೇಕು, ಹೂರಣ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂದರೆ ಹಿಟ್ಟು ಉಳ್ಕೊಂಡ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಕಣಕವನ್ನು ಸ್ವಲ್ಪ ಕಡಿಮೆನೇ ತೊಗೊಂಡು ಅದರೊಳಗೆ ಹೂರಣವನ್ನು ಸ್ವಲ್ಪ ಜಾಸ್ತಿಯೇ ತುಂಬಬೇಕಾಗುತ್ತೆ. ನಾನಿವಾಗ ಮಾಡ್ತಿರೋ ಮೆಥಡಲ್ಲಿ ನೀಟಾಗಿ ಮಾಡಿ ತೋರಿಸ್ತಿದ್ದೇನೆ ನೋಡಿ. ನಾನಿಲ್ಲಿ ಎಣ್ಣೆಯನ್ನು ಬಳಸಿ ಹೋಳಿಗೆಯನ್ನು ಮಾಡಲ್ಲ, ಹಿಟ್ಟಿನ ಹೋಳಿಗೆಯನ್ನು ಮಾಡ್ತಾಯಿದ್ದೇನೆ. ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈ ಥರ ಒಂದೊಂದೇ ಕಡೆಯಿಂದ ಈ ಥರ ಸ್ಟೆಪ್ ಮಾಡಿಕೊಂಡು ನೀಟಾಗಿ ಫಿಲ್ ಮಾಡಿಕೊಂಡು ಹೋಳಿಗೆಯನ್ನು ಲಟ್ಟಿಸ್ಕೊಳ್ತೀನಿ ಈಗ. ಸೊ ನೋಡಿ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಉದುರಿಸ್ಕೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತ. ಇದಕ್ಕೆ ನಾನು ಎಣ್ಣೆನ ಬಳಸಲ್ಲ, ಹಿಟ್ಟಲ್ಲೇ ಲಟ್ಟಿಸ್ತಾ ಇದ್ದೇನೆ. ಸೊ ಚಪಾತಿ ಥರನೇ ಇದನ್ನು ತಿರ್ಸ್ಕೊಳ್ತಾನೆ ಹೋಳಿಗೆಯನ್ನು ಮಾಡ್ಬೋದು. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಬೋದು. ನೋಡಿ ನಾನು ಮಾಡ್ತಾಯಿದ್ದೇನೆ, ಎಷ್ಟು ದೊಡ್ಡದಾಗಿ ಎಷ್ಟು ತೆಳ್ಳದಾಗಿ ಮಾಡ್ತಾಯಿದ್ದೇನೆ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಹೀಗೆ ಟ್ರೈ ಮಾಡಿ ನೋಡಿ ಒಮ್ಮೆ. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಉಂಟು. ಇದೇ ಥರ ನಿಧಾನಕ್ಕೆ, ಗಟ್ಟಿ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಪ್ರೆಸ್ ಮಾಡಿ ಇದನ್ನು ಒಲೆ ಮೇಲೆ ಬೇಯಿಸ್ಕೊಳ್ತೀನಿ ಈಗ. ಇವಾಗ ಕಾವಲಿ ಕಾದಿದೆ. ನಾನಿಲ್ಲಿ ಹೋಳಿಗೆಯನ್ನು ಹಾಕಿ ಬೇಯಿಸ್ಕೊಳ್ತೀನಿ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಚ್ಚಿ ನೀವು ಬೇಯಿಸ್ಬೋದು. ನಾನಿಲ್ಲಿ ಯಾವುದನ್ನು ಬಳಸ್ತಾ ಇಲ್ಲ, ಹಾಗೆಯೇ ಡ್ರೈ ಆಗಿ ಬೇಯಿಸ್ಕೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಸೊ ನಾನಿಲ್ಲಿ ಹೋಳಿಗೆಯನ್ನು ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೊಂದು ಹೋಳಿಗೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಉಬ್ಬಿ ಬಂದಿದೆ. ನಾವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಹೇಗೆ ಉಬ್ಬಿ ಬರುತ್ತಲ್ವ ಅದೇ ಥರ. ನೋಡಿ ನಾವು ಕಣಕವನ್ನು ಎಷ್ಟು ನೀಟಾಗಿ ಎಷ್ಟು ಸ್ಮೂತಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹೋಳಿಗೆ. ಇದು ತಿನ್ನೋದಕ್ಕೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಇವಾಗ ನಾನಿಲ್ಲಿ ಬಿಸಿ ಬಿಸಿ ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಇದನ್ನು ಕಟ್ ಮಾಡಿದವಾಗ ಎಷ್ಟು ಸ್ಮೂತಾಗಿ ಹೂವಿನ ಥರ ಕಟ್ ಆಗ್ತಾ ಉಂಟು, ಅಷ್ಟು ಮೃದುವಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಈ ಹೋಳಿಗೆ. ನೀವು ಕೂಡ ಇದೇ ಮೆಥಡಲ್ಲಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಹೋಳಿಗೆ ರೆಸಿಪಿಯನ್ನು. ಹೋಳಿಗೆ ಮಾಡೋದು ಕೆಲವೊಬ್ಬರಿಗೆ ತುಂಬ ಕಷ್ಟ ಅಂತ ಹೇಳ್ತಾರೆ. ನೋಡಿ ಇಷ್ಟೇ ಸುಲಭ ಮಾಡೋದು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.